ಬೆಂಗಳೂರಿನ ಗೋವಿಂದರಾಜನಗರದ ಪ್ರತಿಷ್ಠಿತವಾಗಿರ್ತಕ್ಕಂಥ ಈ ಸ್ಥಳದಲ್ಲಿ ಸ್ವಾಮಿ ಶನೇಶ್ವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮಾರಮ್ಮ ದೇವಸ್ಥಾನಗಳೆಲ್ಲವೂ ಕೂಡ ಇರ್ತಕ್ಕಂಥ ಈ ಸ್ಥಳದಲ್ಲಿ ಮೂಲದೇವನಾಗಿರ್ತಕ್ಕಂಥ ಶನೇಶ್ವರನನ್ನ ಭಕ್ತಿಯಿಂದ ಪೂಜೆ ಮಾಡಿ ಇವತ್ತು ಯಾವ ನರಸೀಪುರ ತಾಲೂಕಿನ ಕಗ್ಲಿಪುರದ ಸುಮಾರು 500 ವರ್ಷಗಳ ಇತಿಹಾಸವಿರ್ತಕ್ಕಂಥ ಮಂಟೇಸ್ವಾಮಿ ಸಿದ್ದಪ್ಪಾಜಿ ರಾಚಪ್ಪಾಜಿಯವರ ಶಕ್ತಿ ಉಳ್ಳಂತ, ಯಾಕೆಂದ್ರೆ ಬೊಪ್ಪಣ್ಣಪುರದಿಂದ ಕಪ್ಪಡಿಗೆ ಹೋಗುವ ಸಂದರ್ಭದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಕಗ್ಲಿಪುರ ಕ್ಷೇತ್ರದಲ್ಲಿ ಪಾದಮೆಟ್ಟಿ ಹೋದಂತ ಈ ಮಹಾಮಹಿಮರ ಘನ ನೀಲಿ ಸಿದ್ದಪ್ಪಾಜಿ ಮತ್ತು ಮಂಟೇಸ್ವಾಮಿಯವರ ಭಾರಿ ಕಂಡಾಯಗಳನ್ನ ಬೆಂಗಳೂರಿಗೆ ತರಿಸಿ ಜಗಜ್ಜನನಿಯಾಗಿರ್ತಕ್ಕಂಥ ಗ್ರಾಮ ದೇವತೆಯಾಗಿರ್ತಕ್ಕಂಥ ಪೂಜಮ್ಮ ತಾಯಿಯನ್ನ ಕರೆಸಿ ಯಾವ ಗುರು ಸಿದ್ದರಾಮೇಶ್ವರ ಸ್ವಾಮಿ, ಕೆಂಪರಾಮೇಶ್ವರ ಸ್ವಾಮಿ, ನಮ್ಮ ಹಿಂದುಗಡೆ ಪಕ್ಕದಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲಾ ದೇವರುಗಳನ್ನು ಕೂಡ ಕರೆಸಿ ಇವತ್ತು ಮಹಾಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸ ಗೋವಿಂದರಾಜನಗರದ ಹರಸಮ್ಮನವರು ಮತ್ತು ಬಾಲರಾಜ್ ಮತ್ತು ಅಶ್ವಿನಿಯವರು, ಮಹೇಂದ್ರ ಮತ್ತು ದಿವ್ಯರಾಣಿಯವರ ಕುಟುಂಬ ವರ್ಗದವರು, ಮಕ್ಕಳು ಮತ್ತು ಬಂಧು ಬಳಗದವರು ಎಲ್ಲಾ ನೆಂಟರಿಷ್ಟಗಳ ಒಂದು ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಪುಣ್ಯನಾಮಸ್ಮರಣೆಯನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಆ ಗಣನೀಲಿ ಸಿದ್ದಪ್ಪಾಜಿ ಮಂಟೇಸ್ವಾಮಿಯವರನ್ನ ಕೊಂಡಾಡ್ತಾ ಒಂದು ಮಂಗಳಾರತಿ ಮಾಡಿ. ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂಡಾಯ ತಮ್ಯಗಲಲ್ಲೇ ಸಿದ್ದಪ್ಪಾಜಿಯವರ ಬಾರಕ್ಕೆ, ಮಂಟೇಸ್ವಾಮಿಯವರ ಬಾರಕ್ಕೆ, ಕಗ್ಲಿಪುರದ ಒಡೆಯರ ಬಾರಕ್ಕೆ, ಸಿದ್ದಪ್ಪಾಜಿಯವರ ಬಾರಕ್ಕೆ, ಪೂಜಮ್ಮ ತಾಯಿ ಬಾರಕ್ಕೆ, ಸಿದ್ದರಾಮೇಶ್ವರ ಬಾರಕ್ಕೆ, ಕೆಂಪರಾಮೇಶ್ವರ ಸ್ವಾಮಿ ಬಾರಕ್ಕೆ, ಬಸವೇಶ್ವರ ಬಾರಕ್ಕೆ, ಮಾರೇಶ್ವರ ಬಾರಕ್ಕೆ, ಶನೇಶ್ವರ ಸ್ವಾಮಿ ಬಾರಕ್ಕೆ. ಗುರುವೇ ಸಿದ್ದಪ್ಪಾಜಿ ಭಾರಿ ಕಂಡಾಯ ತಮ್ಯಗಲಲ್ಲೇ, ಬನ್ನಿ ಗುರುವೇ ಸಿದ್ದಪ್ಪಾಜಿ ಭಾರಿ ಕಂಡಾಯ ತಮ್ಯಗಲಲ್ಲೇ. ಬಲಗೈಯಲ್ಲಿ ಹಿಡಿದು ಉಪಸಾಸ್ರಾಣಿ ತಮ್ಮ ಪಾದಕ್ಕೆ ಸುರಿದು, ಬೆಳ್ಳಿ ಬೆಟ್ಟವ ಬಲಗೈಯಲ್ಲಿ ಹಿಡಿದು ಉಪಸಾಸ್ರಾಣಿ ತಮ್ಮ ಪಾದಕ್ಕೆ ಸುರಿದು, ತಮ್ಮ ಪಾದಕ್ಕೆ ಬಿದ್ದು ಬೇಡುವ ಎದ್ದು ಬಂದು ಗುರುವೇ ಸಿದ್ದಪ್ಪಾಜಿ ಭಾರಿ ಕಂಡಾಯ ತಮ್ಯಗಲಲ್ಲೇ. ತಮ್ಮ ಪಾದಗಳ
ಕಗ್ಲೀಪುರ ಒಡೆಯ ನೀವು ಬನ್ನಿ, ಪಾವಾಡ ಕೊಟ್ಟಯ್ಯ ಬನ್ನಿ, ಕಗ್ಲೀಪುರ ಒಡೆಯ ನೀವು ಬನ್ನಿ. ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಸ್ವಾಮಿಯವರ ಪಾದಕ್ಕೆ, ಕಗ್ಲೀಪುರದ ಒಡೆಯನ ಪಾದಕ್ಕೆ, ಪೂಜಮ್ಮ ತಾಯಿ ಪಾದಕ್ಕೆ, ಸನೇಶ್ವರ ಸ್ವಾಮಿ ಪಾದಕ್ಕೆ. ಇವತ್ತು ನಮ್ಮ ಅರಸಮ್ಮನವರ ಕುಟುಂಬ ವರ್ಗದವರು ಭಕ್ತಿಭಾವದಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುವುದರ ಜೊತೆಗೆ ಇವತ್ತು ಅವನ ಕಥೆಯನ್ನ, ಇವತ್ತು ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಅನ್ನೋ ಕಥೆಯನ್ನು ಇವತ್ತು ಭಕ್ತಿಯಿಂದ ಮನತೊಂದೊಳಗಡೆ ಮನೆ ತುಂಬ ದೇವರುಗಳು ತುಂಬಿದೆ ನೋಡಿ. ಗುರು ಸಿದ್ದರಾಮೇಶ್ವರರು, ಕೆಂಪರಾಮೇಶ್ವರರು, ಒಂಗನೂರು ಲಕ್ಷ್ಮೀದೇವಿ, ಪೂಜಮ್ಮ ತಾಯಿ, ಕಗ್ಲೀಪುರದ ಸತ್ಯ ಕಂಡಾಯಿಗಳು, ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂಥ ವೈಭೋಗವಾದ ಕಂಡಾಯಿಗಳು ಮತ್ತು ಶನೇಶ್ವರ, ಎಲ್ಲರೂ ಕೂಡ ಎಲ್ಲ ದೇವತೆಗಳು ಕೂಡ ಇಲ್ಲಿ ನೆಲೆಯಾಗಿರ್ತಕ್ಕಂಥ ಈ ಮನೆ ಇವತ್ತು ಕೈಲಾಸ ವೈಕುಂಠ. ಇವತ್ತು ನಿಜವಾಗಲೂ ಕೂಡ ಪುಣ್ಯ. ಇಷ್ಟು ದೇವರುಗಳನ್ನ ಒಟ್ಟಿಗೆ ಸೇರಿಸಿ ಇವತ್ತು ಅನ್ನ ಸಂತರ್ಪಣೆಯನ್ನು ಮಾಡಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಈ ಕುಟುಂಬ ವರ್ಗದವರಿಗೆ ಇಷ್ಟಾರ್ಥ ಭಾಗ್ಯವನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಈ ಪುಣ್ಯ ಸಂದರ್ಭದಲ್ಲಿ ಯಾವ ಪೂರ್ವ ಕುಲವಾಗಿರ್ತಕ್ಕಂಥ ಹಾಲು ಮತಸ್ಥರ ಕುಲದಲ್ಲಿ ಹುಟ್ಟಿ ಜಗತ್ತಿನಲ್ಲಿ ಭಗವಂತನ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ಈ ಮಹಾನುಭಾವರಿಗೆ ಕಗ್ಲೀಪುರದ ಒಡೆಯನಾಗಿರ್ತಕ್ಕಂಥ ಮಂಟೇಸ್ವಾಮಿ ಸಿದ್ದಪ್ಪಾಜಿ ರಾಚಪ್ಪಾಜಿಯವರ ಶಕ್ತಿ ಸದಾ ತುಂಬಿರಲಿ ಅಂತ ಆ ಕ್ಷೇತ್ರ. ಎಷ್ಟೋ ಜನಗಳಿಗೆ ರೋಗ ರುಜಿನಗಳು ವಾಸಿಯಾಗಿರ್ತಕ್ಕಂಥ ಕ್ಷೇತ್ರ, ಗಾಳಿಗಾಚಾರಗಳನ್ನು ಬಿಡಿಸಿರುವಂತಹ ಕ್ಷೇತ್ರ, ಮಾಟ ಮಂತ್ರ ಯಂತ್ರ ತಂತ್ರಗಳನ್ನು ಮಾಡಿರ್ತಕ್ಕಂಥ ವಾಮಾಚಾರಗಳನ್ನು ಮಾಡಿರ್ತಕ್ಕಂಥ ಅವ್ರನ್ನೆಲ್ಲ ಮೂಲ ಕಾಣಿಸಿರುವಂತಹ ಕ್ಷೇತ್ರ ಯಾವುದು? ಕಗ್ಲೀಪುರದ 500 ವರ್ಷಗಳ ಇತಿಹಾಸವಿರ್ತಕ್ಕಂಥ ಕ್ಷೇತ್ರ. ನಾಳಿದ್ದು 7ನೇ ತಾರೀಕು ಮಹಾಕೊಂಡೋತ್ಸವ, ಅಲ್ಲಿ ಮಹಾಪವಿತ್ರವಾದಂಥ ಕೊಂಡೋತ್ಸವ ಎಲ್ಲಿ? ಕಗ್ಲೀಪುರ, ನರಸೀಪುರ ತಾಲೂಕು. ನರಸೀಪುರದಿಂದ ನಮ್ಮ ಬೆಂಗಳೂರು ಗೋವಿಂದರಾಜನಗರದ ತನಕ ಈ ಕಂಡಾಯಗಳ ಮೆರವಣಿಗೆ ವೈಭೋಗವಾಗಿ ನಡೆದು ಬಂದಿದೆ ಅಂದರೆ ಇವತ್ತು ಮಹಾಪುಣ್ಯ. ಇಲ್ಲಿ ಮಹಾನುಭಾವನಾಗಿರ್ತಕ್ಕಂಥ ವಿಕ್ರಮರಾಜ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಪ್ರತಿನಿತ್ಯ ಚೆನ್ನಾಗಿದ್ದಾರೆ ಅಂತ ವರ್ಣನೆ ಮಾಡ್ತಿರ್ಬೇಕಾದ್ರೆ ವಿಕ್ರಮನಿಗೆ ಅನುಮಾನ ಬಂತು. ಎಂಥ ವ್ಯಕ್ತಿಗಾದ್ರೂ ಸಮಯ ಸಂದರ್ಭದಲ್ಲಿ ದುಃಖ ನೋವು ಅನ್ನೋದು ಬಂದೇ ಬರುತ್ತೆ. ಒಬ್ಬರಿಗಾದ್ರೂ ಏನು ಚಿಂತೆ ಇದೆ ಅಂತ ಇವರು ಹೇಳಲಿಲ್ವಲ್ಲ, ಇವ್ರು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ, ಎಲ್ಲೋ ನಿಂತಿದ್ದು ಬರ್ತಾರೆ, ಇವ್ರನ್ನ ಪರೀಕ್ಷೆ ಮಾಡೋ ಕಾಲ ಬಂದಿದೆಯಲ್ಲ ಅಂತ ವಿಕ್ರಮ ಅರ್ಧರಾತ್ರಿಯಲ್ಲಿ ರಾಜಪಟ್ಟದ ಕುದುರೆಯನ್ನೇರಿ ಬರ್ತಾ ಇದ್ದಾನೆ. ಬೀದಿ ಒಳಗೆಲ್ಲ ಜನ ಆನಂದ ಪರವಶರಾಗಿ ಮಲಗಿದಾರಬ್ಬ. ಮನುಷ್ಯನಿಗೆ ನೆಮ್ಮದಿ ಇದ್ರೆ ತಾನೆ ನಿದ್ರೆ ಬರೋದು, ಇಲ್ಲ ಪೇಚಾಡ್ತಿರ್ತಾನೆ, ಒದ್ದಾಡ್ತಿರ್ತಾನೆ. ಎಲ್ಲಾ ಬೀದಿಗಳಲ್ಲೂ ಜನ ಆನಂದ ಪರವಶರಾಗಿ ಮಲಗಿದ್ದಾರೆ ಅಂದ್ರೆ ಯಾರಿಗೆ ಯಾವ ತೊಂದರೆ ಇಲ್ಲ ಅಂತ ವಿಕ್ರಮ 16 ಬೀದಿಗಳು ಸುತ್ತುಕೊಂಡು ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದಲ್ಲ. ಆ ಬಂದಾಗ ಅಲ್ಲೊಬ್ಬ ಹೆಂಗಸು ಮಕ್ಕಳ ಸಮೇತವಾಗಿ ಆಕ್ರಂದನಾದದಿಂದ ಗೋಳಾಡ್ತಾ ಇದ್ದಾಳೆ. ಶಿವ, ಯಾರದಪ್ಪ ಈ ಮನೆಗೆ ಹೋಗು? ಯಾರು ಹೆಂಗಸು ಗೋಳಾಡ್ತಾ ಇದ್ದಾಳಲ್ಲ? ಒಂದು ಮಗು, ಅಮ್ಮ ಮೊದಲೆಲ್ಲ ಬೇಡ ಅಂದ್ರೂ ತುಪ್ಪ ಹಾಕಿ ಅನ್ನ ಉಣ್ಣಿಸ್ತಿದ್ದೆ, ಈಗ ಒಣಗೋಗಿರೋ ಅನ್ನನಾದ್ರೂ ಕೊಡಮ್ಮ, ಊಟ ಮಾಡ್ಕೋತೀನಿ. ಇನ್ನೊಂದು ಹೆಣ್ಣು ಮಗು ಹೇಳುತ್ತೆ, ಅಮ್ಮ ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಒಂದು ತೂಟ ಇಲ್ಲದಿದ್ರೂ ಬದುಕಬಹುದು, ಮೈ ತುಂಬ ಬಟ್ಟೆ ಇಲ್ಲದೆ ಬದುಕೋಕ್ಕಾಗಲ್ಲ, ಒಂದು ತುಂಡು ಬಟ್ಟೆ ಕೊಡಮ್ಮ. ಶಿವ, ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಪ್ರಜೆಗಳಿಗೋಸ್ಕರವಾಗಿ ಸಾಮ್ರಾಜ್ಯವೆಂಬುದಾಗಿ ತಿಳ್ಕೊಂಡ್ರವ ನನಗೆ ನನ್ನ ಪ್ರಜೆಗಳ ಬ್ರಾಹ್ಮಣೋತ್ತಮರ ಬೀದಿಯಲ್ಲಿ ಊಟ ಬಟ್ಟೆ ಗತಿಯಲ್ಲಿ ಒಬ್ಬ ಹೆಂಗಸು ಗೋಳಾಡ್ತಾ ಇದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮನೆಯಲ್ಲಿ ಇನ್ನೇನೇನು ಕಷ್ಟ ಇದೆಯಪ್ಪ. ಈ ಹಾಳಾದ ಗೂಢಾಚಾರ ನಂಬಿ ನಾ ಕೆಟ್ಟೆ. ಬೆಳಗಾಗುವಷ್ಟರಲ್ಲಿ ಈ ಮನೆಯನ್ನು ಪತ್ತೆ ಮಾಡಿ ಇವರು ದುಃಖವನ್ನೇ ಹೆಂಗಸು ಅಂತ 2 ಹೆಜ್ಜೆ ಮುಂದಿಟ್ಕೋ ಬಂದ್ರೆ ಆ ಹೆಂಗಸು ಮಕ್ಕಳನ್ನೆಲ್ಲ ತಪ್ಪಿಕೊಂಡು ಈ ಭಗವಂತನಾದ ಸನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ವಿಧಿ ಲೀಲೆ ಶೋಕದ ಕಾರಿರುಳೆ ಶನಿದೇವ ಶನೀಶ್ವರ ಶನಿರಾಜ ಹೇಳಿ ವಿಧಿ ಕಾದಿರುಳೆ ದೇವ ವಿಧಿ
ವಿಧಿಯ ಲೀಲೆ ಹರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಶನಿದೇವ. ವಿಧಿಯ ಲೀಲೆ ಹರಿಯದ ಬಾಲೆಗೆ ಸಲ್ಲದು ಈ ಜ್ವಾಲೆ, ಸಲ್ಲದು ಈ ಜ್ವಾಲೆ ಶನಿದೇವ. ಏನಿ ವಿಧಿ ಲೀಲೆ ಶೋಕದ ಕಾರಿರುಳೆ. ಸಖಿ ದಾತ ಹೇ ವಿಧಾತ ಹಾರದಿ ಶಾಪ ದೇವ, ಹಾರದಿ ಶಾಪ ಸಖಿ ತಾಪ ಹರವೇ ಕೋಪ ಹಾರದಿ ಶಾಪ ದೇವ, ಹಾರದಿ ಶಾಪ ಮಹದೇವ. ಸಹಿಸೆ ಪಾಪ ಹರವೇ ಕೋಪ ಹಾರದಿ ಶಾಪ, ಹಾರದಿ ಶಾಪ ಶನಿದೇವ. ಏನಿ ವಿಧಿ ಲೀಲೆ ಶೋಕದ ಕಾರಿರುಳೆ ದೇವ. ಏನಿ ವಿಧಿ ಲೀಲೆ, ವಿಧಿ ಲೀಲೆ, ವಿಧಿ ಲೀಲೆ. ವಿಕ್ರಮ ಬೆಚ್ಚಿ ನಿಂತಾದ ಯಾರ ಮನೆಗೆ ಹೋಗು ಗೊತ್ತೇ? ಯಾವ ವಿಕ್ರಮ ಪ್ರತಿನಿತ್ಯ ಸಭೆಯೊಳಗೆ ಕೂತ್ಕೊಂಡು ನನ್ನ ಪ್ರಜೆಗಳೆಲ್ಲ ಸುಖವಾಗಿದ್ರು ಅಂತ ಹೇಳ್ತಿದ್ನೋ, ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂಥ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಯ ಕೂಗು. ಶಿವ ಶಿವ, ನನ್ನ ಆಸ್ಥಾನ ಪಂಡಿತರ ಮೇಲೆ ಊಟ ಬಟ್ಟೆ ಗತಿಲ್ದೋ ಬೆಂಗಸು ಗೋಳಾಡ್ತಿದ್ದಾಳೆ ಅಂದ್ರೆ ಇನ್ಯಾರ್ಯಾರ ಮೇಲೆ ನಿನ್ನೇನೇನು ಕಷ್ಟ ಇದೆಯಪ್ಪ? ಈ ಹಾಳಾದ ಗೂಢಾಚಾರ ನಂಬಿದ ಕೆಟ್ಟೆ. ಇಲ್ಲ ಇಲ್ಲ, ಬೆಳಗಾಗುವಷ್ಟರಲ್ಲಿ ಇವತ್ತು ಇವ್ರನ್ನ ಅರಮನೆ ಕರೆಸಿ ಇವರ ದರಿದ್ರವನ್ನೇ ಹೆಂಗಸಿಬಿಡಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ಈಗಲೇ ಹೋಗಿ ನಮ್ಮ ವೇದಶರ್ಮ ಪಂಡಿತೋತ್ತಮರ ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಇವ್ರು ಬಂದು ಬಾಗಿಲು ಕೊಟ್ಟರು. ಸ್ವಾಮಿ ಪಂಡಿತ್ರೆ, ಸ್ವಾಮಿ ಪಂಡಿತ್ರೆ. ಹೇಳಿಪ್ಪ. ಮಹಾಪ್ರಭುಗಳು ನಿಮ್ಮ ತುರ್ತಾಗಿ ಬರಲಿದ್ದಾರೆ ಪಂಡಿತ್ರೆ. ಏನಪ್ಪ ಸಮಾಚಾರ? ಏನು ಗೊತ್ತಿಲ್ಲ ಪಂಡಿತ್ರೆ. ಕುಲದಲ್ಲಿ ಬ್ರಾಹ್ಮಣೋತ್ತರು ಮತ್ತೆ ಹಿರಿಯರು ಏನೋ ದಾನ ಕೊಡೋಕಿರ್ಬೇಕು ಅನ್ಸುತ್ತೆ ಪಂಡಿತ್ರೆ, ಬೇಗ ಬನ್ನಿ. ನಿಮ್ಮಿಂದೇನೆ ಬಂದೆಪ್ಪ. ನೋಡಿದೇನೆ ಇವತ್ತು ಪ್ರಭುಗಳು ಇಷ್ಟೊತ್ತಿಗೆ ಬರ್ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹೇಳ್ದಾಗ ಏನೋ ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ. ಹಸಿದು ಕಂಗಾಲಾಗಿರೋ ಮಕ್ಕಳಿಗೆ ಇವತ್ತು ಹೊಟ್ಟೆ ತುಂಬಿಸ್ತೀನಿ ಅಂತ ಬರಬರನೆ ಮನೆಯಿಂದ ಹೊರಡಬೇಕಾದ್ರೆ ಹೆಂಡತಿ ಆದವಳು ಗಂಡನ ಗರ್ದಂಗಿಯನ್ನು ಹೊಲ್ದಿಕ್ಕಿದ್ದಾಳೆ. ಮೊದಲೇ ಬಡತನ, ಅದರಲ್ಲೂ ಬಡತನ ಬಂದ್ಬಿಟ್ರೆ ಹೆಣ್ಮಕ್ಳು ಕಣ್ಣೀರು ಜಾಸ್ತಿ. ಇದಕ್ಕೆ ಕಟ್ ನೀರು ಅರೇ ನೀರು ಅಂತ ಕರೀತಾರೆ. ಕಟ್ ನೀರು ಅಂದ್ರ 15 ದಿನಕ್ಕೊಂದು ನೀರು ಬಿಡ್ತಾನಲ್ಲ ಅದು ಕಣ. ಶ್ರೀಮಂತರು ಯಾವಾಗಲೂ ಒಂದಿನ 10 ಬಿಟ್ಟು ಸುಮ್ಮನೆ ಆಯ್ತಾರೆ. ಇದು ಕಟ್ ನೀರು. ಅರೇ ನೀರು ಅಂದ್ರ ಸುಂಬತ್ತಾನೆ ಇರ್ತಾವ. ಒಳ್ಳೇದಕ್ಕೂ ತಕೊಳ್ಳಿ, ಕೆಟ್ಟದಕ್ಕೂ ತಕೊಳ್ಳಿ. ಆ ಕಣ್ಣೀರ ಕಾಂಬಿನೇಷನ್ ಅದು ಬರ್ತಾ ಇರುತ್ತೆ. ಆದ್ರೆ ಈ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗಲೂ ಕಣ್ಣೀರು ಇರುತ್ತೆ ಅನ್ನೋದಕ್ಕೆ ನೋಡಿ, ಈ ಜಿಲ್ಲಾ ಪಂಚಾಯತ್ ಅವರು, ತಾಲೂಕ್ ಪಂಚಾಯತ್ ಅವರು ಬೀದಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿರ್ತಾರಲ್ಲ, ಹಂಗೆ ಹುಟ್ಟುವಾಗ ಬ್ರಹ್ಮ ಹೆಂಗಸರಿಗೆ ಒಂದೊಂದು ತೊಂಬನಲ್ಲಿ ಪಿಟ್ ಮಾಡಿಬಿಟ್ಟಿರ್ತಾನಂತೆ. ನೀವು ಎಷ್ಟೊತ್ತಲಾರು ಕೇಳಿ, ಅದಕ್ಕೆ ಮಾತ್ರ ಬರಗಾಲವಿಲ್ಲ. ಯಾವುದಕ್ಕೆ? ಕಣ್ಣೀರಿಗೆ.
ಇಲ್ಲಿ ಆ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗಲೂ ಕಣ್ಣೀರು ಬರುತ್ತೆ ಅನ್ನೋದಕ್ಕೆ ಅವಳು ಕಣ್ಣೀರು ಹಾಕ್ತಾ ಕಳಿಸ್ತಾ ಇದ್ದಾಳೆ. ಭಾರವಾದ ಹೆಜ್ಜೆ ನಡೆದು ಅರಮನೆಯ ಕಡೆ ಬರ್ತಿರ್ಬೇಕಾದ್ರೆ ಪಂಡಿತೋತ್ತಮ ವಿಕ್ರಮ ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ನಾನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ನೋಡಿದವರು ಕೆಲವರು ಸಂತೋಷ ಪಡ್ತಾರೆ, ಮಹಾರಾಜ ಬಡವರಾದಾರೆ ಕಣಯ್ಯ ಅಂತ ಕೊಂಡಾಡವರಿದ್ದಾರೆ. ಮತ್ತೆ ಕೆಲವರು ಮಹಾರಾಜ ಅವನೊಬ್ಬನಿಗೆ ಕೊಟ್ಟುಬಿಟ್ನಲ್ಲ, ನಮಗೆ ಕೊಟ್ಟಿದ್ರೆ ಆಗ್ತಿರಲ್ವಾ ಅಂತ ಹೊಟ್ಟೆ ಕಿಚ್ಚು ಪಡೋರಿದ್ದಾರೆ. ದಾನವನ್ನ ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾವ ರೀತಿ ಕೊಡೋದು? ಯಾರಲ್ಲಿ? ಮಹಾಪ್ರಭು, ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಒಂದು ಸಿಹಿ ಕುಂಬಳ, ಅದನ್ನು ತರಿಸಿ ತೊಟ್ಟಿನ ಭಾಗದಲ್ಲಿ ತೆಗೆದು ವಿಕ್ರಮ ಅದರೊಳಗಿರುವ ತಿರುಳನ್ನೆಲ್ಲ ಈಚೆಗೆ ತೆಗೆದು ತಿರುಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತುರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗೆ ತುಂಬಿ ತೊಟ್ಟನ್ನು ಹಾಗೆ ಮುಚ್ಚಿದ್ದಾನೆ. ಸಿಹಿ ಕುಂಬಳ. ಇದನ್ನು ಕೊಟ್ರೆ ಅವನ ದರಿದ್ರವು ಹಿಂಗೆ ಹೋಗಬೇಕು, ನಾ ದಾನ ಕೊಟ್ಟಂಗೂ ಆಗಬೇಕು ಅಂತ ಎಂಥ ಬುದ್ಧಿವಂತ ನೋಡಿ. ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅನ್ನೋದಿದೆ. ಇದನ್ನು ಸಿದ್ಧಪಡಿಸ್ಕೊಂಡು ಇಟ್ಕೊಂಡಿದ್ದಾನೆ. ಬನ್ನಿ ಸ್ವಾಮಿ ಪಂಡಿತ್ರೆ, ಹತ್ರ ಬನ್ನಿ. ಹೇಳಿ ಮಹಾರಾಜ, ನನ್ನನ್ನು ಇಷ್ಟೊತ್ತಿಗೆ ಬರಮಾಡಲು ಕಾರಣ ಏನಿಲ್ಲ, ಇವತ್ತೇನಾದ್ರೂ ದಾನ ಕೊಡಬೇಕು ಅನಿಸ್ತು. ನೀವು ಎಷ್ಟೇ ಆದ್ರೂ ಕುಲದಲ್ಲಿ ಬ್ರಾಹ್ಮಣೋತ್ತಮರಲ್ಲ, ಅದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡೆ. ಹತ್ರ ಬನ್ನಿ. ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಟ್ಟ, ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳ್ಬಿಟ್ಟು ಕೊಟ್ಟ. ಅಯ್ಯೋ, ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆ ಇಟ್ಕೊಂಡು ಅರಮನೆಗೆ ಬಂದ್ರೆ ಬೇಲಿ ಮೇಲೆ ಬಿಡೋದೊಂದು ಕುಂಬಳಕಾಯಿ ಕೊಡ್ತಾವನಲ್ಲಪ್ಪ. ಇದನ್ನು ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ, ನಾನೇನು ಮಾಡಲಿ? ನನ್ನ ಹೆಂಡತಿ ಹೆಂಗಸ್ತಾಳೇನೋ, ಜರಿತಾಳೇನೋ, ಈ ಕುಂಬಳಕಾಯಿ ತರೋದಕ್ಕೆ ಅರಮನೆಗೆ ಹೋಗಬೇಕಾಗಿತ್ತ ಅಂತ ಅಪಾಸ್ಯ ಮಾಡ್ತಾಳೇನೋ. ನಾನೇನು ಮಾಡಲಿ? ನಾನೇನಪ್ಪ ಮಾಡಲಿ? ಈಗ ನನ್ನ ಬಡತನಕ್ಕೆ ನಾನೇನು ಮಾಡಲಿ? ಸ್ವಾಮಿ, ಏನು ಪೇಚಾಡ್ತಾ ಇದ್ದೀರಾ? ನಿಮಗೇನು ಕೊಡಬೇಕು ಅಂತ ಹೇಳಿದ್ನೋ ಅದನ್ನು ಕೊಟ್ಟಿದ್ದೀನಿ, ತಗೊಂಡೋಗಿ. ಮಹಾರಾಜ, ಅದು 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 ಇಲ್ಲ, ಇದು ಇಲ್ಲ, ತಗೊಂಡೋಗ್ರೆ. ಬರುತ್ತೇನೆ ಮಹಾರಾಜ. ತಗೊಂಡ ನೇರ ಮನೆಗೆ ಹೋಗೆಲ್ಲ ಸರಿ ಹೋಗುತ್ತೆ. ಬಡತನ ಬರಬಾರದು, ಈ ಬಡತನ ಬರಬಾರದು, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದಪ್ಪ. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲೆ ಬಿಡೋದೊಂದು ಕುಂಬಳಕಾಯಿ ಕೊಟ್ಬಿಟ್ಟು ಹೋಗಿ ಅನ್ನಲ್ಲ. ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸ್ಲಾ? ಇದನ್ನ ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೋ ಉಪ್ಪು ಕಾಸಿಲ್ವಲ್ಲ, ನಾನೇನ್ ಮಾಡ್ಲಿ? ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ಕುಂಬಳಕಾಯಿನೊಳಗಡೆ ಮುತ್ತು ರತ್ನ ಭಂಡಾರವಿದೆ ಅಂತ ಈ ನತದೃಷ್ಟನು ಗೊತ್ತಿಲ್ಲ. ಇದೇ ನೋಡಿ ಆ ನಮ್ಮಪ್ಪನ ಆಟ. ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದ ಮಾಡ್ತಾನಂತೆ, ಕಂಡದ್ದನ್ನು ಕಾಣಬಾರ್ದ ಮಾಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿದ್ದಿದ್ರು ಆ ಜಾಗದಲ್ಲಿ ಕಣ್ಣು ಮುಚ್ಚಿಗೋ ಒದ್ಕೊಂಡೋಗಂಗೆ ಮಾಡ್ತಾನಂತೆ. ಅವನ ಕರುಣೆ ಈ ಕಲಿಯುಗದಲ್ಲಿ ಅಪಾರವಾದದ್ದು. ಇಲ್ಲಿ ಮೂಲದೇವನಾಗಿ ಈ ಗ್ರಾಮದಲ್ಲಿ ಈ ಪವಿತ್ರವಾದಂಥ ಸ್ಥಳದಲ್ಲಿ ನೆಲೆಯಾಗಿದ್ದಾನೆ ಪರಮಾತ್ಮ. ಬಹಳ ಸಂತೋಷ ಆಯಿತು. ಒಳ್ಳೆ ಹಳೆಯ ಕಾಲದ ಶನೇಶ್ವರ ಸ್ವಾಮಿ ದೇವಸ್ಥಾನ, ಪಕ್ಕದಲ್ಲಿ ಆಂಜನೇಯ ಇದ್ದಾನೆ, ರಂಗನಾಥ ಸ್ವಾಮಿ ಇದ್ದಾನೆ, ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಇದ್ದಾನೆ. ನೋಡಿ, ಎಲ್ಲ ದೇವರುಗಳು ನಿಮ್ಮ ಬೀದಿಲ್ಲವ್ರೆ. ಇಂಥ ಗೋವಿಂದರಾಜನಗರದ ಈ ಪವಿತ್ರವಾದ ಬೆಂಗಳೂರಿನ ಮಹಾಪ್ರಾಂತದಲ್ಲಿ ಮೂಲ ಬೆಂಗಳೂರು ಆಗಿರ್ತಕ್ಕಂಥ ಈ ಸ್ಥಳದಲ್ಲಿ ಭಗವಂತ ತಾನು ನೆಲೆಯಾಗಿದ್ದಾನೆ. ಇಂದಿರಾರಮಣ ಗೋವಿಂದ ಗೋವಿಂದ, ರಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ, ಆಂಜನೇಯವರದ ಗೋವಿಂದ ಗೋವಿಂದ. ಈ ಬೀದಿ ಒಳಗಡೆ ಕುಂಬಳಕಾಯಿ ನಡ್ಕೊಂಡು ಬತ್ತಿದ್ದವನ ಮನಸ್ಸು ಚಂಚಲ ಆಗೋಯ್ತು. ಏನ್ ಮಾಡ್ಲಿ? ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಹೊಟ್ಟೆ ಉರಿಸ್ಲಾ? ಇಲ್ಲ, ಇದನ್ನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಕಣ್ಣೀರು ಹಾಕ್ಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸದಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆ ಹಾಕಿ ತಿನ್ನಿಸ್ಬೋದಲ್ಲ ಅಂತ ನತದೃಷ್ಟ. ಅದರೊಳಗೆ ಏನು ತುಂಬಿದೆ? ಮುತ್ತು ರತ್ನ ಭಂಡಾರ ತುಂಬಿರೋ ಕುಂಬಳಕಾಯಿ. ಇದನ್ನು ಮಾರಿಬಿಡೋ ಸರಿ ಅಂತ ಈ ಕಡೆಯಿಂದ ಬಂದು ನಿಮ್ಮ ಮನೇಲೆ ಸಿರಿ ಸಂಪತ್ತು ಎಲ್ಲ ಇಲ್ಲೇ ಉಳ್ಕೋಬೇಕು ಹಂಗೆ ಮಾಡಿ. ಈ ಪರಮಾತ್ಮನ ಪುಣ್ಯಕಥೆಯಲ್ಲಿ ಈ ಕಡೆಯಿಂದ ಬನ್ನಿ, ನಿಮ್ಗೆ ಕಾಣಿಸ್ತಿಲ್ಲ. ಯಾರು ಕೊಂಡ್ಕೊಳ್ರಪ್ಪ. ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲವಯ್ಯ, ಇಂದು
ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ. ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕೂಷ್ಮಾಂಡ ಫಲವ, ಕೂಷ್ಮಾಂಡ ಫಲವ. ಕುಂಬಳಕಾಯೇ, ಕುಂಬಳಕಾಯೇ, ನೀವಾರು ತಗೊಳ್ಳಿ ಸ್ವಾಮಿ. ಏನ್ರಿ ನೀವಾರು ತಗೊಳ್ಳಿ, ನೀವಾರು ತಗೊಳ್ಳಿ ಸ್ವಾಮಿ, ನೀವಾರು ತಗೊಳ್ಳಿ ಸ್ವಾಮಿ. ಬೇಡಿ ಸ್ವಾಮಿ. ಆ ಬೀದಿ ಒಳಗಳೆಲ್ಲ ಕೂಕ್ಕ ಬರ್ತಾನೆ, ಯಾರು ಕೊಂಡ್ಕೊಳ್ಳಿ, ಯಾರು ಕೊಂಡ್ಕೊಳ್ಳಿ ಅಂತ. ಯಾರು ಕೊಂಡ್ಕೋತಿಲ್ಲ, ಯಾಕೆಂದ್ರೆ ಅದರಲ್ಲಿ ಮುತ್ತುರತ್ನ ಭಂಡಾರ ತುಂಬಿದೆ. ಭಗವಂತ ಯಾರ ಮನೆಗೆ ಸೇರಿಸ್ತಾನೋ ಯಾರು ಗೊತ್ತು. ಬೀದಿ ಒಳಗಡೆ ಮಾರಾಟ ಮಾಡ್ತಾ ಬರ್ತಾ ಇದ್ದಾನೆ, ಏನಾಗುತ್ತೆ ನೋಡಿ. ಕೊಂಡುಕೊಳ್ಳಿರೆ ಅಯ್ಯ ಕುಂಬಳಕಾಯಿಯ, ಕೊಂಡುಕೊಳ್ಳಿರೆ ಅವ್ವ ಕುಂಬಳಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಯಿಯ, ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲಕಾಯಿಯ. ಕೊಂಡುಕೊಳ್ಳಿರೆ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಕುಂಬಳಕಾಯೇ, ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನ್ಮ ಜನ್ಮದಲ್ಲೂ ಮರೆಯಲಾರೆ ನಿಮ್ಮನು ಅಯ್ಯ, ಜನ್ಮ ಜನ್ಮದಲ್ಲೂ ಮರೆಯಲಾರೆ ನಿಮ್ಮನು ಅವ್ವ. ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ. ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ, ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು. ಓ ಗೊಳಕ್ನಂಬ ಶಟ್ರು. ಬರೀ ನುಂಗಪ್ಪ ಶಟ್ರು. ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟ್ಬಾಯಿ, ಎಂಕುಬಾಯಿ. ಗಂಡನ ಹಿಡ್ಕೊಂಬಿಟ್ಟವಳೆ ಏಮಂಡಿ, ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆ ಪೈಂದನಕ್ಕೆ ಕುಂಬಳಕಾಯಿ ಕಾಣವಲೆ ಕಾಣವಲೆ ಕಾಣವಲೆ. ಏನೇ ಕುಂಬಳಕಾಯಿ ತಿನ್ನ ವಿಶೇಷ? ವಿಶೇಷ ಕೇಳ್ಬಿಟ್ರೆ ಬೆರಗಾಗ್ಬಿಟ್ಟಿರ. ನಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರ ಕೊಟ್ಟಿದ್ದಾನ? ಇಲ್ಲ. ಈಗ ನೀನು ಲೊಳ್ಳೊಳ್ಳು ಆಯ್ತಾವ್ನಿ. ಲೊಳ್ಳು ಅಂದ್ರೆ ಬಸ್ರಿ. ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟು ತಿಂಗಳು? ಪಾವಲ್ಗಮ್ಮಿ 4. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವಿ ಹಂಗೆ ಮಕ್ಳು ಹುಡ್ತಾವಂತೆ. ಕುಂಬಳಕಾಯಿ ಬಾವ್ಸ್ಕೊಂಡಿಂದ ಹುಟ್ಟ ಮಕ್ಳು ಕುಂಬಳಕಾಯಿನ ಕೊಡ್ತಾವಂತೆ. ಹಲ್ಸನ್ ಬಾವ್ಸ್ಕೊಂಡ್ರ ಹಲ್ಸನ್ ಬಾವ್ಸ್ಕೊಂಡ್ರವ ಮುಳ್ಳಂಗ್ ಹುಡ್ತಾವ. ಇದಕ್ಕೆ ಬಸರಿ ಬಾಯಿಕೆ ಅಂತಾರೆ ನೋಡಿ. ಗಂಡನ ಮನೆ ಶ್ರೀಮಂತ ಮಾಡಿ ಹೆಣ್ಣು ಮಕ್ಕಳನ್ನ ತವ್ರ ಮನೆ ಕರ್ಕೊ ಬರೋದು ಎಷ್ಟಕ್ಕೋಸ್ಕರಪ್ಪ ಅಂದ್ರೆ ಆಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕು ಮಾಡಿಸ್ಕೊಂಡು ಮೇತಾಕ್ಬಿಟ್ಟು ಒಳ್ಳೆ ಬಂದ್ಬಿಡ್ತಾರೆ. ಹಾಗಲಕಾಯಿ, ಬೇವಿನಕಾಯಿ, ಹೀರೆಕಾಯಿ, ಕುಂಬಳಕಾಯಿ, ಕೆರೆ ಮಣ್ಣು ಎಲ್ಲ ತಿನ್ನುವಂತ ಸಂದರ್ಭ ಗರ್ಭಿಣಿಯರ ಕಾಲ. ನುಂಗಪ್ ಶೆಟ್ರ್ ಹೆಂಡ್ತಿ ಎಂಕುಬಾಯಿ ನಂಗೆ ಕುಂಬಳಕಾಯಿ ಬೇಕೇ ಬೇಕು ಅಂದಾಗ, ಇರೇ ನಿನ್ನ ಕುಂಬಳಕಾಯಿ ತಂದು ಕೊಟ್ಬಿಟ್ಟೆ ಮುಂದಿನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಬೀದಿ ಒಳಗೆ ನೋಡ್ಕೊಂಬತ್ತಾವನೆ. ಅವನು ಕುಂಬಳಕಾಯಿನ ಮಾರಾಟ ಮಾಡ್ತಾವನೆ. ಯಾರು ಕೊಂಡ್ಕೊಳ್ರಪ್ಪ, ಏನಯ್ಯ ಕುಂಬಳಕಾಯಿ ಮಾರ್ಬಿಡ್ದೇನಯ್ಯ? ರಾಜನ ಮನೆ ಕುಂಬಳ ಸ್ವಾಮಿ. ಏನ್ ಹೇಳ್ತೀವಿ ವ್ಯಾಪಾರ ಅನ್ನೋದಕ್ಕೆ? ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ. ನಿಮಗೇನು ಕೊಡಬೇಕು ಅಂತಿದೆಯೋ ಅಷ್ಟು ಕೊಟ್ಬಿಟ್ಟು ತಗೊಂಡೋಗಿ ಸ್ವಾಮಿ. ₹1 ಬಂಗಾರದ ನಾಣ್ಯ ಕೊಡ್ತೀನಿ, ಆಗಬಹುದಾ? ಈ ಕುಂಬಳಕಾಯಿಗೆ ₹1 ಬಂಗಾರದ ನಾಣ್ಯನ ಆಗ್ಲಿ ಸ್ವಾಮಿ. ನನ್ನ ಹೆಂಡತಿ ಮಕ್ಕಳಿಗೊಂದು ತೂಟಿಕೆ ದಾರಿ ಆಯ್ತಲ್ಲ ಅಂತ ಇವನು ಕುಂಬಳಕಾಯಿನ ಕೊಟ್ಟುಬಿಟ್ಟಿದೆ. ₹1 ಬಂಗಾರದ ನಾಣ್ಯವನ್ನು ಇಸ್ಕು ತನ್ನ ಕಿಸೆ ಒಳಗೆ ಜೇಬೊಳಗಡೆ ಹಾಕೊಂಡು ಮನೆ ಕಡೆ ಹೊರಟ. ಶೆಟ್ರೆಗೆ ನಂಟು ಉಳಿತು, ಗಂಟು ಉಳಿತು. ಹೆಂಡತಿಗೆ ತಿನ್ನ ಕುಂಬಳಕಾಯಿ ಆಯ್ತು. ಅರಮನೆ ಸ್ವತ್ತನ್ನು ಭಗವಂತ ಇವ್ರ ಮನೆಗೆ ಸೇರಿಸ್ತಾ ನೋಡಿ ಹೆಂಗಿದೆ. ಇವನು ಕುಂಬಳಕಾಯಿನ ಮಾರದ ₹1 ಜೇಬೊಳಗಡೆ ಹಾಕೊಂಡು ಜೇಬನ ಬಂದೋಬಸ್ತಾಗಿ ಇಟ್ಕೊಂಡು ಮನೆ ಕಡೆ ಬಂದಲ್ಲ. ಹೆಂಡತಿಯಾದವಳು ಕಾಲು ನೀರು ಕೊಟ್ಟು ಒಳಗಡೆ ಕರ್ಕೊಂಡೋಗಿದ್ದಾಳೆ. ಒಳಗಡೆ ಕರ್ಕೊಂಡೋಗಿ ಎಲ್ಲಿ
ಬೇಗ ಕೊಡಿ, ಮಕ್ಕಳಿಗೆ ಏನಾದ್ರೂ ಹೊಟ್ಟೆ ತುಂಬಿಸ್ತೇನೆ. ಎಲ್ಲಿ ಎಲ್ಲಿ ಅಂತ ಕೈ ಒಡ್ಡದ್ಲಲ್ಲ. ಬಂದಿದ್ದೀನಿ ಕಣೆ, ಮಕ್ಕಳಿಗೊಂದು ತೂಟಿಕೆ ದಾರಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿಲ್ಲಿ ಅಂತ. ಜೇಬೊಳಗಡೆ ಕೈ ಹಾಕದ್ನಲ್ಲ, ಮೇಲೆ ಹಾಕದ ಕೈ ಕೆಳಗೆ ಬರ್ತಾ ಇದೆ. ಜೇಬು ತಳದಲ್ಲೇ ಹರಿದೋಗಿದೆ. ನುಂಗಪ್ ಶೆಟ್ರು ₹1 ಬಂಗಾರದ ನಾಣ್ಯವನ್ನು ಕೊಟ್ಟಾಗ ಇವನ್ ಜೇಬುಗಳೇ ಹಾಕದ್ನಲ್ಲ, ಹಾಕದಾಗಲೇ ಬಿದ್ದೋಯ್ತು. ಜೇಬು ತಳದಲ್ಲೇ ಹರಿದೋಗಿ ಅಲ್ಲೇ ಬಿದ್ದೋಯ್ತು. ಬರೀ ಜೇಬು ಮಾತ್ರ ಹಿಡ್ಕೊಂಡ್ ಬಂದವ. ಇದರ ಅರ್ಥ ಏನ್ ಹೇಳಿ? ಅರಮನೆ ಕುಂಬಳಕಾಯಿನಂತೂ ಮನೆಗೆ ತರಲಿಲ್ಲ, ಕುಂಬಳಕಾಯಿನ ರುಚಿನಂತೂ ನೋಡ್ಲೇ ಇಲ್ಲ, ಕುಂಬಳಕಾಯಿನೊಳಗಿದ್ದ ಮುತ್ತು ರತ್ನ ಭಂಡಾರ ಇವನ ಕಣ್ಣಿಗೆ ಕಾಣಿಸ್ಲಿಲ್ಲ. ಕುಂಬಳಕಾಯಿನ ಮಾರಿದ ₹1 ದಕ್ಸೋದಕ್ಕೆ ಬಿಟ್ನ ಈ ಪರಮಾತ್ಮ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ. ಏ ಮತ್ತಷ್ಟು ದುಃಖ ಮನೆಯೊಳಗೆ ಜಾಸ್ತಿ ಆಯ್ತು. ಮಕ್ಕಳೆಲ್ಲ, ಅಪ್ಪ ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ ಏನಪ್ಪ? ಹೌದು ಮಕ್ಕಳೇ, ನನ್ನಂತ ಪಾಪಿ ಹೊಟ್ಟೆಲಿ ಹುಟ್ಟದ ತಪ್ಪಿಗೆ ನಿಮಗೆಲ್ಲ ತಣ್ಣೀರ್ ಬಟ್ಟೆನೇ ಗತಿ. ಅರಮನೆಗೆ ಹೋದಲ್ಲ ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ, ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನೊಬ್ಬ ಶೆಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ಕಾಗ್ಲಿಲ್ಲ. ಈ ಹರಿದ ಜೇಬೊಳಕ್ಕೆ ಹಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ ಅಪ್ಪ. ಹಸುವಿನಿಂದ ತತ್ತರಿಸಿರುವ ನಮಗೆ ಮತ್ತೊಂದು ದಿನ ಹಸುವೆ ಬಂತಲ್ಲಪ್ಪ. ಇಲ್ಲಿ ವಿಕ್ರಮ ಮುಸ್ಸಂಜೆ ಆಗ್ತಾ ಹೆಂಡತಿ ಒಂದು ಮಾತಾಡ್ತಾನೆ. ಇಷ್ಟೊತ್ತು ಮನೆಗೆ ತಗೊಂಡು ಕುಂಬಳಕಾಯಿ ಕತ್ತರಿಸಿರ್ತಾನೆ. ಹೆಂಡತಿಗೆ ಹೊಸ ಸೀರೆ, ಮಕ್ಕಳಿಗೆಲ್ಲ ಹಬ್ಬದ ಅಡುಗೆ. ಇಷ್ಟೊತ್ತಿಗೆ 2 ಸಾರಿ 3 ಸಾರಿ ಊಟ ಮಾಡಿಬಿಟ್ಟಿರ್ತಾರೆ. ಎಷ್ಟು ದಿನ ಆಗಿತ್ತೋ ಪಾಪ ಹೊಟ್ಟೆ ತುಂಬ ಊಟ ಮಾಡಿ ಕುಂಬಳಕಾಯಿ ತುಂಬ ಮುತ್ತುರತ್ತ ತುಂಬಿಕೊಟ್ಟಿದ್ದೀನಲ್ಲ ಅಂತ ವಿಕ್ರಮ ಇಲ್ಲ ಅಂದ್ಕೋತಾವನ್ನೆಲ್ಲ ಆಗಿರೋ ಕಥೆನೇ ಬೇರೆ. ಮುಸ್ಸಂಜೆ ಆಗ್ತಾ ವಿಕ್ರಮನಿಗೆ ಒಂಥರ ಸಂಕಟ ಆಗ್ತು. ರಾತ್ರಿ ಆಯ್ತಾ ಇರಬೇಕಾದ್ರೆ ನಿದ್ರೆನೇ ಬರ್ತಾ ಇಲ್ಲ. ಯಾಕೋ ಇವತ್ತು ಒಂಥರ ಸಂಕಟ ಆಗ್ತಾ ಇದೆ, ನಿದ್ರೆನೇ ಬರ್ತಾ ಇಲ್ವಲ್ಲ. ತಾಳು, ನಿನ್ನೆ ದಿವಸ ವೇದಶರ್ಮ ಪಂಡಿತೋತ್ತಮರ ಮೇಲೆ ಎಂತ ಗೋಳಾಟ ಇತ್ತು. ಇವತ್ತು ಅದೆಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಿದ್ದಾರೆ, ಒಂದು ಸುತ್ತ ಹಾಗೆ ನೋಡ್ಕೊಂಬಂದ್ಬಿಡೋಣ ಅಂತ ವಿಕ್ರಮ ಆವತ್ತು ರಾಜಪಟ್ಟದ ಕುದುರೆನೇರಿ ಬೀದಿ ಒಳಗಡೆ ಬಂದ. ಎಲ್ಲಾ ಬೀದಿನ ಸುತ್ತಕೊಂಡು ಬರ್ತಿರ್ಬೇಕಾದ್ರೆ ಆ ಬ್ರಾಹ್ಮಣೋತ್ತಮರ ಬೀದಿಗೆ ಬಂತಿರುಗಲ್ಲ. ನೆನ್ನೆಗಿಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ಶಿವ, ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿಕೊಟ್ರು ದರಿದ್ರೆ ಹೆಂಗಿಲ್ವಾ? ಅಥವಾ ನಾನು ಕೊಟ್ಟ ಕುಂಬಳಕಾಯಿ ನೀವು ನಿನ್ನ ಮನೆಯಲ್ಲಿ ಕತ್ತರಿಸೇ ಇಲ್ವಾ? ಇಲ್ಲ, ಇವನ್ನ ನೇರವಾಗಿ ಅರಮನೆ ಕರೆದು ನೇರವಾಗಿ ಕೇಳ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ. ಯಾರಲ್ಲಿ? ಮಹಾಪ್ರಭು. ನಿನ್ನೆ ಕರ್ಕೊಂಡ್ಬಂದಿರಲ್ಲ ವೇದಶರ್ಮ ಪಂಡಿತೋತ್ತಮರು ತುರ್ತಾಗಿ ಬರಮಾಡಿ. ಆಗಲಿ ಮಹಾಪ್ರಭು. ಬನ್ನಿ ಪಂಡಿತ್ರೆ. ಏನ್ರಿ ನಿಮ್ ಹೋಗ? ಮಹಾಪ್ರಭುಗಳು ನೆನ್ನೆನೂ ನಿಮ್ಮನ್ನೇ ಬರಮಾಡಿದ್ರು, ಇವತ್ತು ನಿಮ್ಮನ್ನೇ ಬರಮಾಡಿದ್ದಾರೆ, ಬೇಗ ಬರ್ಬೇಕಂತ ಬನ್ರಿ. ನಿನ್ನೆ ಕರೆದ್ಬಿಟ್ಟು ಮಹಾರಾಜ ಒಂದು ಕುಂಬಳಕಾಯಿ ಕೊಟ್ಟಿದ್ದ. ಇವತ್ತು ಸೋರೆಕಾಯಿ ಕೊಡ್ತಾನೆ, ಹೀರೆಕಾಯಿ ಕೊಡ್ತಾನೆ. ಅದನ್ನೇ ತಂದು ಮಕ್ಕಳಿಗೆ ಸಪ್ಪೆ ಉಪ್ಪು ಅದನ್ನೇ ಹಾಕಬೇಕು ಅಂತ ಅರಮನೆ ಕಡೆ ಬರ್ತಿದ್ರೆ ವಿಕ್ರಮ ಹತ್ರ ಕರೆದ. ಸ್ವಾಮಿ ಹತ್ರ ಬನ್ನಿ, ನಿನ್ನೆ ಇಷ್ಟೊತ್ತಲ್ಲ ನಾನು ಕುಂಬಳಕಾಯಿ ಕೊಟ್ಟಿದ್ನೆಲ್ಲ ರುಚಿಯಾಗಿತ್ತು, ಅದನ್ನು ತಿಂದಿದ್ರೆ ತಾನೇ ಮಹಾರಾಜ ರುಚಿ ಗೊತ್ತಾಗೋಕೆ ಅಂದ್ಕೊಂಡೆ ನಾನು. ನೀವಿನ್ನೂ ಕುಂಬಳಕಾಯಿನ ಮನೆಯಲ್ಲಿ ಕತ್ತರಿಸೇ ಇಲ್ಲ ಅಂತ ಅಂದ್ಕೊಂಡೆ. ನಾ ಕೊಟ್ಟು ಕುಂಬಳಕಾಯಿನ ಏನು ಮಾಡಿದ್ರಿ? ಮಹಾರಾಜ, ನಾನು ಮನೆಗೆ ತಕೊಂಡೋಗಿದ್ರೆ ತಾನೇ ಕುಂಬಳಕಾಯಿ ಕತ್ತರಿಸೋದಿಕ್ಕೆ. ಅಂದ್ರೆ ಏನು ಮಾಡಿದ್ರೆ ಕುಂಬಳಕಾಯಿನ? ನನ್ನ ಮನೆಯಲ್ಲಿ ದರಿದ್ರ ಅನ್ನೋದು ಕಿತ್ತು ತಿಂತಾ ಇದೆ. ಇದನ್ನು ನಿನ್ನ ಹತ್ರ ಅನೇಕ ಬಾರಿ ಹೇಳ್ಕೋಬೇಕು ಅಂತ ಬಂದೆ, ಹೇಳ್ಕೊಳಕ್ಕಾಗಲಿಲ್ಲ. ನೀನು ಕೊಟ್ಟು ಕುಂಬಳಕಾಯಿನ ಮನೆಗೆ ತಗೊಂಡೋಗಿ ಅದನ್ನು ಬೇಯಿಸಿ ಉಪ್ಪು ಹಾಕೋದಕ್ಕೂ ಮೇಲೆ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶೆಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ಕಾಗದೆ ಜೇಬೊಳಕ್ಕೆ ಹಾಕಿ ಅದು ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ ಹೇಳು ಮಹಾರಾಜ? ಸಾಕು, ಸುಮ್ಮನಿರ್ರಿ. ನಿಮಗೆ ದರಿದ್ರ ಇದೆ ಅಂತ ಗೊತ್ತಾಗಿ ನಾನು ಕೊಟ್ಟಿದ್ದೆಲ್ಲ ಆ ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿಕೊಟ್ಟಿದ್ದೆ, ಅದನ್ನೇ ಮಾರ್ಬಿಟ್ಟೆ ಹಾಗೆ ಹೀಗೆ ಅಂತ ಪೇಚಾಡ್ತಿದ್ದಾರಲ್ಲ ನಿಮ್ಮ ತದೃಷ್ಟ ತನಕ ನಾನೇನು ಹೇಳಿ? ವಿಕ್ರಮರಾಜ, ತೂಕವಾಗಿತ್ತಲ್ಲ ಆ ಕುಂಬಳಕಾಯಿ ತುಂಬ ಮುತ್ತು ರತ್ನಗಳನ್ನು ತುಂಬಿಕೊಟ್ಟಿದ್ದೆ. ಹೌದು. ಇಲ್ಲ ಮಹಾರಾಜ, ಕುಂಬಳಕಾಯಿ ತುಂಬ ಮುತ್ತು ರತ್ನವಲ್ಲ, ಉಜ್ಜಯಿನಿ ಪಟ್ಟಣವನ್ನು ನನ್ನ ಹೆಸರು ಬರ್ಕೊಟ್ರೆ ನನ್ನ ದರಿದ್ರವನ್ನು ಯಾರು ಹಿಂಗ್ಸೋಕ್ಕಾಗಲ್ಲ ಮಹಾರಾಜ. ಏನ್ರಿ, ಉಜ್ಜಯಿನಿ ಪಟ್ಟಣ ಬರ್ಕೊಟ್ರೆ ನಿಮ್ಮ ದರಿದ್ರ ಹಿಂಗಲ್ಲ ಅಂತಿದಿರಲ್ಲ. ನಿಮಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ ಹೇಳ್ರಿ, ಸರ್ ಮಾಡೋಣ. ಒಬ್ಬ ನರ್ಮಾನವ ತೊಂದರೆ ಕೊಡ್ತಿದ್ರೆ ನಿನ್ನ ಹತ್ರ ಹೇಳ್ಬಿಟ್ಟು ಸರ್ ಮಾಡ್ಕೋಬೋದಾಗಿತ್ತು ಮಹಾರಾಜ. ನನ್ನ ಭುಜದ ಮೇಲೆ ಗೃಹ ಸರಿಷ್ಠನಾದ ಶನೇಶ್ವರ ಅಷ್ಟಮ ಶನಿಯಾಗಿ ಕೂತಿದ್ದ. ಪಂಡಿತ್ರೆ, ಹೌದು, ಅವನ ಭುಜದ ಮೇಲಿರುವ ತನಕ ನೀನಲ್ಲ, ಮುಖಂಡನೇ ಬಂದರೆ ನನ್ನ ಕಷ್ಟವನ್ನು ಯಾರೂ ದೂರ ಮಾಡಕ್ಕಾಗಲ್ಲ. ಇದು ಶನೇಶ್ವರನ ಪ್ರೇರಣೆ. ಸಮಾಧಾನ ಮಾಡ್ಕೊಳ್ಳಿ ಪಂಡಿತ್ರೆ. ನಿಮಗೆ ಬಂದಿರುವ ಶನೇಶ್ವರನ ಪ್ರೇರಣೆಯನ್ನ ನಿಮ್ಮಿಂದ ಇನ್ನೊಬ್ಬರಿಗೆ ದಾರಿ ಏರಕ್ಕಾಗಲ್ವಾ? ದಾರಿ ಏರಿಬಹುದು ಮಹಾರಾಜ.
ದಾರಿ ಎರಿಸ್ಕೊಳ್ಳೋರು ಬೇಕಲ್ಲಪ್ಪ. ಸುಖವನ್ನ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನ ಯಾರು ಇಸ್ಕೋತಾರೆ? ಬೇಕಾದ್ರೆ ಇಲ್ಲಿ ಕೂತಿರೋರ್ನೇ ಕೇಳು, ಸುಖದ ತೆಗಕ್ಕೆ 1 ಗಂಟು ಕೂತಿದ್ದು ಇಸ್ಕೊಂಡು ಹೋಗ್ತಾರೆ. ಶೆಕೆ ಆದರೂ ಬಿಡಲ್ಲ, ಒಳಗೆ ಬಂದು ಕೂತ್ಕೊಂಡು ಇಸ್ಕೊತಾರೆ. ಕಷ್ಟನೇ ಒಂದು 5-5 ಗ್ರಾಮ್ ಕೊಡ್ತೀವಿ ಅಂದರೆ 10 ನಿಮಿಷಕ್ಕೆ ಒಬ್ರು ಇರಲ್ಲ. ಕೂತಿರೋದೇ ಹೆಚ್ಚು ಕಷ್ಟಪಟ್ಕೊಂಡು ಇವ್ ಬೇರೆ ಕಷ್ಟ ಕೊಟ್ಟನಂತ ಅಂತ. ಈ ಭಗವಂತನ ಕತೆ ಕೂತ ಮೇಲೆ ಪೂರ್ಣವಾಗಿ ಕೇಳ್ಬಿಡ್ಬೇಕು, ಅದು ಬಹಳ ಮುಖ್ಯ. ಈ ಮಾತನ್ನೆಲ್ಲವನಿಂದ ಸುಖವನ್ನೇ ಯಾರು ಬೇಕಾದ್ರೂ ಇಸ್ಕೋತಾರೆ ಮಹಾರಾಜ, ಕಷ್ಟವನ್ನೇ ಯಾರು ಇಸ್ಕೋತಾರೆ? ನಾನು ಇಸ್ಕೋತೇನೆ. ನನ್ನ ಪ್ರಜೆಗಳ ಸುಖಕ್ಕೋಸ್ಕರವಾಗಿ ನಾನು ಯಾವ ಕಷ್ಟಪಡೋಕ್ಕೂ ಸಿದ್ಧ. ನೋಡಿ, ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ನಿಮಗೆ ಬಂದಿರುವ ಶನಿ ಪ್ರೇರಣೆಯನ್ನು ನನಗೆ ದಾರಿ ಎರೆದು ಬಿಡಿ ಮಹಾರಾಜ. ನೀನು ದಾರಿ ಏರಿಸ್ಕೊಂಡ್ಬಿಟ್ರೆ ರಾಜ್ಯದ ಗತಿ ಅದು ನಿಮಗೆ ಬೇಕಾಗಿಲ್ಲ. ನಾನು ಹೇಳದಷ್ಟು ಕೇಳೋದು ನಿಮ್ಮ ಧರ್ಮ. ನಾಳೆ ಮುಂಜಾನೆ ಈ ಕೆಲಸವಾಗಬೇಕು ಮಹಾರಾಜ, ಇದು ರಾಜಾಜ್ಞೆ. ಅಪ್ಪಣೆ ಮಹಾರಾಜ. ತುಳಸಿ ಮತ್ತು ಬಿಲ್ಪತ್ರೆಯ ದಳದಿಂದ ದಾರಿ ಎರಿತಾ ಇದ್ದಾರೆ. ಆ ತುಳಸಿ ಮತ್ತು ಬಿಲ್ಪತ್ರೆಯ ದಳದಿಂದ ದಾರಿ ಏರಿತಾ ಇದ್ದಾರೆ ವೇದ ಶರ್ವ ಪಂಡಿತೋತ್ತಮರು ವಿಕ್ರಮನಿಗೆ. ಎಲ್ಲರೂ ಕಣ್ಣಲ್ಲಿ ನೀರು ತುಂಬಿಕೊಂಡವ್ರೆ. ಎಂಥ ಮಹಾನ್ ಭಾವನೆಯೇ ನಮ್ಮ ರಾಜ. ಬಡವರ ಕಷ್ಟವನ್ನ ತಾನು ದಾರಿ ಏರಿಸ್ಕೋತಾ ಇದ್ದಾನಲ್ಲ ಅಂತ ಎಲ್ಲರೂ ಗುಸುಗುಸನೆ ಮಾತನಾಡ್ತಿದ್ರೆ ಕಣ್ಣಲ್ಲಿ ನೀರು ತುಂಬಿಕೊಂಡು. ಗಗನ ಮಂಡಲದಲ್ಲಿ ಪರಮಾತ್ಮ ಆರ್ಭಟಿಸ್ತಾ ಇದ್ದಾನೆ. ಎಲೆ ಎಲವ ವಿಕ್ರಮ, ಆ ಬಡ ಬ್ರಾಹ್ಮಣ ಹೇಳ್ತಾ ಇದ್ದಾನೆ ಇದು ಶನಿ ಪ್ರೇರಣೆ ಬೇಡ ಅಂತ. ಆದ್ರೂ ನೀನು ದುರಹಂಕಾರವಾಗಿ ದಾರಿ ಏರಿಸ್ಕೋತಾ ಇದೀಯಾ ಅಂದ್ರೆ ನಾನು ಚಕ್ರವರ್ತಿ, ನನ್ನನ್ನೇನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದೆಯಲ್ಲ ವಿಕ್ರಮ. ಆ ಬಡ ಬ್ರಾಹ್ಮಣನಿಗೆ ಊಟ ಬಟ್ಟೆ ಗತಿ ಇಲ್ಲ ಮಾಡಿದ್ದ. ನಿನ್ನೇನು ಮಾಡ್ತೀನಿ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಏರಿಸ್ಕೋ ವಿಕ್ರಮ, ದಾರಿ ಏರಿಸ್ಕೋ. ತುಳಸಿ ಮತ್ತು ಬಿಲ್ಪತ್ರೆಯ ದಳದಿಂದ ದಾರಿ ಏರಿತಾ ಇದ್ದಾನೆ ಪೂಜೆ. ಶನಿದೇವ ಶನಿದೇವ ಅಭಯವನೇಯ ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ, ತುಳಸಿ ಪೂಜಿಮನ ಪಾಲಕ್ಕೆ ಗೋವಿಂದ ಗೋವಿಂದ, ರವಿದೇವರ ಪಾಲಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾಲಕ್ಕೆ ಗೋವಿಂದ ಗೋವಿಂದ. ಶನಿದೇವಾ ಶನಿದೇವಾ ಅಭಯವನೇಯ ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವಾ ಶನಿದೇವಾ ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ ಕರುಣಾನಿಧಿ ಶನಿದೇವಾ. ಶರಣ ವಿದೂರನೆ ಪತಿತೋ ತಾರನೆ, ನಮೋ ನಮೋ ಛಾಯಾಸುತನೆ, ನಮೋ ನಮೋ ದೇವಾನೇ, ನಮೋ ನಮೋ ತುಳಸಿ ಪೂಜನೆ, ನಮೋ ನಮೋ. ಶರಣ ವಿದೂರನೆ ಪತಿತೋ ತಾರನೆ, ವಿನಾಶನೆ ಶನಿದೇವಾ.
ಗೋವಿಂದನ ಪಾದಕ್ಕೆ ಗೋವಿಂದ. ಗೋವಿಂದ. ದಾರಿ ಎರ್ಸ್ಕೊಂಡಾಗ್ಲಿ ಇವನ್ ಗ್ರಾಚಾರ ಕೆಡ್ತು ಅಂತ ಅಲ್ಲಿಗೆ ಅರ್ಥ. ಹಾದಿಲೋಗ ಮಾರವ ಮನಗ್ನು ಗೋಗವ ಅಂದಾಗ ಆಯ್ತು ಇವನ ಕತೆ. ದಾರಿ ಏರಿಸ್ಕೊಂಡ ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಯಾರಲ್ಲಿ? ಆ ಬಡ ಬ್ರಾಹ್ಮಣರಿಗೆ ಬಳುವಳಿಯನ್ನು ಕೊಟ್ಟು ಕಳಿಸಿ, ಆಗಲಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ 100 ಕಾಲು ಚೆನ್ನಾಗಿ ಬಾಳ್ಲಿ ಅಂತ ಅವ್ರಿಗೆ ಬಳುವಳಿ ಕೊಟ್ಟು ಕಳಿಸ್ಬಿಟ್ಟ. ಗ್ರಾಚಾರ ಕೆಟ್ಟ ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ವಲ್ಲ ಇವನು. ನೋಡಿದ್ರ ಪಂಡಿತರೆ, ಒಂದು ಗ್ರಹ ದೋಷವಾದದಕ್ಕೆ ಎಂತ ಕಷ್ಟಪಡಬೇಕಾಯ್ತು ನಮ್ಮ ವೇದಶರ್ಮ ಪಂಡಿತರ ಮನೆಯಲ್ಲಿ. ಹೌದು ಮಹಾಪ್ರಭು. ಯಾರ್ಯಾರ ಮನೇಲಿ ಏನೇನು ಕಷ್ಟ ಇದೆ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೇಳಿ ಮಹಾಪ್ರಭು. ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸ್ಬಿಟ್ರೆ ನಮಗೆ ಗ್ರಹಗಳ ದೋಷವೇ ಇಲ್ಲ. ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಅದಕ್ಕೆ ನಾವು ಗ್ರಹಗಳ ಬಗ್ಗೆ ತಿಳ್ಕೋಬೇಕು, ತಿಳ್ಕೊಂಡಿರೋರ್ನ ಕರೆಸಬೇಕು. ಯಾರಲ್ಲಿ? 9 ಜನ ಪಂಡಿತೋತ್ತಮರು ಬರಮಾಡಿ ಎಂದಾಗ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡ್ ಬರ್ತಾವ್ರೆ. ಅಂದ್ರೆ ನೀವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡಿಕೊಟ್ಟಿದ್ದೀರಾ? ಬುಧ, ಶುಕ್ರ, ಮಂಗಳ, ತಾವು ರಾಹು, ಕೇತುಗಳು. ಯಾಕ್ರೆ ನಗ್ತಾ ಇದ್ರಿ? ಇವತ್ತು ಅರಮನೆಯಲ್ಲಿ ಒಳ್ಳೆ ಪೂಜೆ, ಕೈ ತುಂಬಾ ದಕ್ಷಿಣೆ, ಒಳ್ಳೆ ಊಟ. ಹೋದ್ಮೇಲೆ ಊಟ ಇಕ್ತೇ ಇರ್ತಾರನ್ರಿ. ಮಹಾರಾಜ ಮನೆ ಊಟ ಅಲ್ಲ ಮಹಾಪ್ರಭು. ಮಹಾರಾಜರ ಮನೆ ಊಟ ಆಗಿರ್ಬೋದು, ಆದ್ರೆ ಭಕ್ತಿ ನಿಷ್ಠೆಯಿಂದ ಪೂಜೆ ಮಾಡೋಣ ಅಂತ ಎಲ್ಲರೂ ಆ ಭಗವಂತ ಶಿವನಾಮ ಸ್ಮರಣೆಯನ್ನು ಆಡ್ತಾ ಬರ್ತಾ ಇದ್ದಾರೆ. ಶಿವ ಶಿವ. ನಮಸ್ತೆ ಸರ್ವೇಶಂ, ನಮಸ್ತೆ ಭೂತನಾಥಂ, ನಮಸ್ತೆ ವಿಧಾತಂ ವಿಶ್ವನಾಥ, ನಮಸ್ತೆ ವಿಶ್ವನಾಥ. ಓಂ ನಮಃ ಶಿವಾಯ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ, ಈ ಲೋಕವೇ ಶಿವಲೋಕವೆನಿಸಲಿ. ಶಿವ ಶಿವ ನಿನ್ನ ಲೀಲೆಗೆ ನಾಂದಿಯಾಗಲಿ, ಈ ಲೋಕವೇ ಶಿವಲೋಕವೆನಿಸಲಿ. ಶಿವ 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 ಶಿವ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ, ಈ ಕಣ್ಣಿಗೆ ಎಲ್ಲೆಲ್ಲೂ ಶಿವನ ಕಾಣಲಿ. ಶಿವ 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 ನನ್ನ ಲೀಲೆಗೆ ನಾಂದಿಯಾಗಲಿ, ಈ ಲೋಕವೇ ಶಿವಲೋಕವೆನಿಸಲಿ. ಶಿವ 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 ಶಿವ. ಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ನಿಸದ ಪನಿ ಮಪ ಪಗ ಮಮ ಸಗ ಸಗ ಸದಿ ಗಮ ಪನಿಸ. ಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ
ಶಿವ ಭಕ್ತಿಯ ನಿಲಯವಾಗಲಿ. ಓಂ ಶಿವಾಯ. ಈ ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಶಿವನಾಮದ ಸಂಕೀರ್ತನೆ ಜಗದಿ ಮೊಳಗಲಿ. ಶಿವನಾಮದ ಸಂಕೀರ್ತನೆ ಜಗದಿ ಮೊಳಗಲಿ. ಶಿವ 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 ನಿನ್ನ ಲೀಲೆಗೆ ನಾತಿಯಾಗಲಿ. ಈ ಲೋಕವೇ ಶಿವಲೋಕವೆನಿಸಲಿ. ಶಿವ 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 ಶಿವ. 9 ಜನ ಪಂಡಿತೋತ್ತಮರು ಸಾಲಾಗಿ ಬಂದು ಕೂತವರೇ ನವಗ್ರಹಗಳ ಪೂಜೆ. ಒಟ್ಟಿಗೆ ಎಲ್ಲ ಗ್ರಹಗಳ ಪೂಜೆ ಒಳ್ಳೇದು ಮಾಡಲ್ಲ. ಬರೀ ಎರಡು ಗ್ರಹಗಳು ಒಳ್ಳೇದು ಮಾಡಿಬಿಟ್ರೆ ಸಾಕು, ಏನೇನೋ ಆಗ್ಬಿಟ್ಟಿರ್ತೀವಿ. ಗ್ರಹಗಳ ದಶೆ, ಗ್ರಹಗಳ ಭುಕ್ತಿ, ಗ್ರಹಗಳ ಫಲ ನಮಗೆ ದೊರಕಬೇಕು. ಅದಕ್ಕೆ ಭಕ್ತಿಭಾವದಿಂದ ಈ ಗ್ರಹಗಳ ಪೂಜೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ಮಹಾಪವಿತ್ರವಾಗಿರ್ತಕ್ಕಂಥ ಹರಸಮ್ಮನವರು, ಅಶ್ವಿನಿ ಬಾಲರಾಜ್ರವರು ಮತ್ತು ದಿವ್ಯರಾಣಿ ಮತ್ತು ಮಹೇಂದ್ರ ಅವರ ಕುಟುಂಬ ವರ್ಗದವರು ಇವತ್ತು ಶನೇಶ್ವರನನ್ನು ಪ್ರಧಾನ ದೇವನಾಗಿ ಭಕ್ತಿಯಿಂದ ಪೂಜೆ ಮಾಡಿ ಗುರು ಸಿದ್ದರಾಮೇಶ್ವರ ಸ್ವಾಮಿ, ಕೆಂಪರಾಮೇಶ್ವರ ಸ್ವಾಮಿ, ಹೊಂಗನೂರು ಲಕ್ಷ್ಮೀದೇವಿ ಮತ್ತು ಪೂಜಾದೇವಿ ಮತ್ತು ಕಗ್ಲೀಪುರದ ಕಂಡಾಯಗಳನ್ನು ತರಿಸಿ ಮನೆ ತುಂಬ ದೇವರುಗಳನ್ನು ತುಂಬಿ ಭಕ್ತಿಯಿಂದ ನಿಷ್ಠೆಯಿಂದ ಇವತ್ತು ಪೂಜೆ ಮಾಡ್ತಾ ಅದೆಷ್ಟು ಹೂವಿನ ಸಾಗರ ಇವತ್ತು ಎಲ್ಲ ದೇವರುಗಳಿಗೂ ತುಂಬಿದೆ. ಇಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಪೂಜೆ ಈ ಒಂದು ಗೋವಿಂದರಾಜ ನಗರದ ಬೀದಿಗಳಲ್ಲಿ ಮೆರವಣಿಗೆ ಎಲ್ಲವನ್ನೂ ಕೂಡ ಮಾಡಿ ಅನ್ನ ಸಂತರ್ಪಣೆ ಮಾಡಿ ಭಗವಂತನ ಕಥೆಯನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳುತ್ತಿರುವ ಸಂದರ್ಭದಲ್ಲಿ ನವಗ್ರಹಗಳ ಪೂಜೆಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಎಂದಾಗ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಪುಣ್ಯಕಥೆಯಲ್ಲಿ ನವಗ್ರಹಗಳ ಪೂಜೆಯನ್ನು ಮಾಡತಕ್ಕಂಥ ಸಂದರ್ಭ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಉಂಗುರ ಕೊಡಿ ಮಡಗಿರ್ತೀನಿ ಅಂತ ಅವರ ಈ ಪವಿತ್ರವಾದ ಕಾಯಿ ಹೊಡೆದಿಟ್ಕೊಳ್ಳಿ, ನಾನು ಹೇಳ್ತೀನಿ. ಅದರಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಭಗವಂತನ ಗ್ರಹ